ಹಾಯ್ ಎಲ್ರಿಗೂ. ನಾವು ಇವತ್ತಂದರೆ ಈಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೇವೆ. ಎಲ್ಲ ಚಿಕನಿ ಮಿಟ್ಟೆ ಫುಲ್ ರೆಡಿ ಆಗಿದ್ದಾಳೆ. ಅಪ್ಪಳಿ ನೆಮ್ಮಲ್ದಲೆಗೆ ಅಮ್ಮ ಅಮ್ಮ ಅವಳು ಹೊಸತ್ತು ಬ್ಯಾಗ್ ಬಂದಿದೆ ಅವಳ ಅಮ್ಮನಿಗೆ, ಹಾಗೆ ಅದರಲ್ಲಿ ಆಟ ಆಡೋದ್ರಲ್ಲಿ ಬಿಸಿ ಇದ್ದಾಳೆ. ಫುಲ್ ರೆಡಿ ಆಗಿದ್ದಾರೆ. ಹಾಯ್ ಬಿಟ್ಟೆ ದೂರವಿದ್ದಾರೆ ಡಿನ್ನರ್ಗೆ. ಇವತ್ತು ಒಂದು ಬಿಟ್ಟೆಗೆ ಒಂದು ಆಸೆ ಆಗಿದೆ. ಮಂಗಳೂರಲ್ಲಿ ವಿಲೇಜ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ನಾವು ಫ್ಯಾಮಿಲಿ ಒಮ್ಮೆ ಸಹ ಹೋಗಲಿಲ್ಲ. ಅವತ್ತು ಫುಲ್ ರಶ್ ಅಂತ ಹಿಂದೆ ಬಂದಿದ್ವಿ. ಇವತ್ತು ಒಂದು ಹೋಗಿ ಬರುವಂತ, ಒಂದು ಲೈಟ್ ಆಗಿ ಡಿನ್ನರ್ ಮಾಡಿ ಬರುವಂತ. ಹಾಗಾದ್ರೆ ನಮ್ಮ ಪಯಣ ವಿಲೇಜ್ ರೆಸ್ಟೋರೆಂಟ್ನ ಕಡೆಗೆ. ಫುಲ್ ರೆಡಿಯಾಗಿ ಆಗಿದೆ, ಬನ್ನಿ ಹೋಗುವ. ವಿಲೇಜ್ ಇಲ್ಲಿಗೆ ರೀಚ್ ಆದ್ವಿ ನಾವು. ಇಲ್ಲಿ ಪಾರ್ಕಿಂಗ್ ಹತ್ರ ಬಂದ್ವಿ. ಇದೊಂದು ತುಂಬ ದೊಡ್ಡ ಹೋಟೆಲ್, ತುಂಬ ಚೆನ್ನಾಗಿದೆ ಒಳಗೆ ಆಂಬಿಯನ್ಸ್ ಎಲ್ಲ. ಪಾರ್ಕಿಂಗ್ ಬಂದು ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಪಾರ್ಕಿಂಗ್ ಏರಿಯಾ ಕೂಡ ತುಂಬ ದೊಡ್ಡದಿದೆ. ಇಜ್ಜೆಲ್ಲ ಗಾಡಿ ಉಂಟು ಇಲ್ಲಿ ನೋಡಿ. ಇಲ್ಲಿ ಪಾರ್ಕಿಂಗ್ ನಾವು ತುಂಬ ಒಳಗಡೆ ಬಂದ್ವಿ, ಹಾಗೆ ಅವರದ್ದೇ ವೆಹಿಕಲ್ ಕೂಡ ಇದೆ ಇಲ್ಲಿ. ಅವರದ್ದೇ ವೆಹಿಕಲ್ ಕೂಡ ಇದೆ. ಇಲ್ಲಿ ನಾವು ಒಳಗಡೆ ಬಂದ್ವಿ. ಇಲ್ಲಿ ಅಂದರೆ ಈ ಥರ ಸೈಡಲ್ಲಿ ವಾಟರ್ ಫಾಲ್ಸ್ ಥರ ಇತ್ತು. ಇದಂತೂ ತುಂಬ ಚೆನ್ನಾಗಿತ್ತು. ಇನ್ನೊಂದು ಹೊರಗಡೆ ಆ ಕಡೆ ಫಸ್ಟಿಗೆ ಇಲ್ಲಿ ಅಂದರೆ ನೀರೆಲ್ಲ ಬಿದ್ದರೆ ಕಷ್ಟ ಅಂತ ಆ ಕಡೆ ಕರ್ಕೊಂಡು ಹೋಗಿದ್ರು. ಬಟ್ ಅದೇನು ಅಷ್ಟು ಇಷ್ಟ ಆಗಿಲ್ಲ. ಸೊ ನಾವು ಇಲ್ಲೇ ಬರ್ತೀವಂತ ಇಲ್ಲೇ ಬಂದ್ವಿ. ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಪಾಪುವಿಗೆ ಫೀಡಿಂಗ್ ಚೇರ್ ಎಲ್ಲ ಕೊಡ್ತಾರೆ. ಅದು ತುಂಬ ಯೂಸ್ಫುಲ್ ಆಯಿತು ನಮಗೆ. ಇಲ್ಲಾಂದರೆ ನಾವು ಯೂಶ್ವಲಿ ಹೋಗಬೇಕಂದ್ರೆ ಒಬ್ಬರು ತಿಂದಾದ್ಮೇಲೆ ಒಬ್ಬರು ತಿನ್ನಬೇಕಾಗುತ್ತೆ. ಬಟ್ ಇಲ್ಲಿ ಪಾಪುವಿಗೆ ಅದರಲ್ಲಿ ಕೂತ್ಕೊಂಡೆಲ್ಲ ಅಭ್ಯಾಸ ಇದೆಲ್ಲ. ಸೊ ಹಾಗಾಗಿ ತುಂಬ ಈಸಿ ಆಯಿತು. ಅದರ ಜೊತೆಗೆ ಈ ಥರ ಒಂದು ಆ್ಯಂಬಿಯನ್ಸ್ ಇದ್ದರೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಪಾಪು ಕೂತ್ಕೊಂಡಿದ್ದಾಳೆ. ಸೊ ಅವಳಿಗೆ ನಾನು ಆಲ್ರೆಡಿ ಮನೆಯಲ್ಲೇ ಊಟ ಎಲ್ಲ ತಿನ್ನಿಸಿ ಬಂದಿದ್ದೇನೆ. ಸೊ ಹಾಗೂ ಮತ್ತು ಲೇಟ್ ಆದರೆ ಮತ್ತು ಹಾಲು ಕೊಡುವ ಅಂತ. ಸೊ ಇಲ್ಲಿ ಅಪ್ಪ ಮಗಳು ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅವಳು ಕೂಡ ಏನೋ ಅರ್ಥ ಆದಾಗೆ ಕೇಳ್ತಾ ಇದ್ದಾಳೆ, ನೋಡ್ಬೋದು. ನಾವು ಹೊರಗಡೆ ಹೋದಾಗ ನಾನು ಹೈಯೆಸ್ಟಾಗಿ ಬಿರಿಯಾನಿ ಆರ್ಡರ್ ಮಾಡೋದು. ಬಟ್ ಇಲ್ಲೇನಾಯ್ತಂದರೆ ನಾವು ಹೈದರಾಬಾದಿ ಬಿರಿಯಾನಿ ಅಂತ ಆರ್ಡರ್ ಮಾಡಿದ್ದು. ಬಟ್ ಅದು ನನಗೇನು ಅಷ್ಟು ಟೇಸ್ಟ್ ಇಷ್ಟ ಆಗಿಲ್ಲ. ಸೊ ಸ್ವಲ್ಪ ತಿಂದೆ ಅಷ್ಟೇ. ಅದರ ಜೊತೆಗೆ ಟಿಕ್ಕ ಕೂಡ ಅಷ್ಟೇ. ಟಿಕ್ಕ ಕೂಡ ಚೆನ್ನಾಗಿತ್ತು, ಫುಡ್ ಚೆನ್ನಾಗಿತ್ತು. ಬಟ್ ನಾವು ಆರ್ಡ್ರ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಆಮೇಲೆ ವಾಪಸ್ ಸ್ವಲ್ಪ ಬಿರಿಯಾನಿ ತಿಂದು ಯಾಕೋ ನನಗೆ ಅಷ್ಟೇನು ಸಮಾಧಾನ ಆಗಿಲ್ಲ ಅಂತ ನಾರ್ಮಲ್ ಬಾಲ್ಡ್ ರೈಸ್ ಮತ್ತು ಫಿಶ್ ಫ್ರೈ ಆರ್ಡರ್ ಮಾಡಿದ್ವಿ. ಅದಕ್ಕೆ ದಾಲ್ ಸಾರು. ಇಲ್ಲಿ ಪಾಪು ಅವಳಷ್ಟಕ್ಕೆ ಆಟಾಡ್ತಾ ಇದ್ಲು. ಅಂದರೆ ಸುತ್ತ ಸ್ವಲ್ಪ ಕಲರ್ಫುಲ್ಲಾಗಿ ಸ್ವಲ್ಪ ಚೆನ್ನಾಗಿತ್ತಲ್ಲ. ಸೊ ಹಾಗಾಗಿ ಅವಳಷ್ಟಕ್ಕೆ ಕೂತ್ಕೊಂಡಿದ್ಲು. ಅದರ ಜೊತೆಗೆ ಈ ಥರ ಬಬಲ್ಸ್ ಥರ ಮಾಡ್ತಾಯಿದ್ಲು. ಅವಳನ್ನು ಇವರು ಅವರ ಸೈಡಲ್ಲೇ ಕೂತ್ಕೊಳ್ಳಿಸಿದ್ರು. ಯಾಕಂದರೆ ಅವಳೇನಾದರೂ ಸ್ವಲ್ಪ ಕಿರಿಕಿರಿ ಎಲ್ಲ ಮಾಡಿದರೆ ಇವರು ಸ್ವಲ್ಪ ಆಟ ಆಡಿಸಿ ಎಲ್ಲ ಕೂತ್ಕೊಳ್ಳಿಸ್ತಾರೆ. ಹಾಗಾಗಿ ಆ ಕಡೆನೇ ಕೂತ್ಕೊಂಡಿದ್ಲು. ಆಮೇಲೆ ನಾನು ಸ್ವಲ್ಪ ಬಿರಿಯಾನಿ ತಿಂದ ಮೇಲೆ ಅವಳಿಗೆ ಸ್ವಲ್ಪ ಲೇಟ್ ಆಗಿತ್ತಲ್ಲ ಅಂತ ಮತ್ತು ನಾನು ನಡುವಲ್ಲಿ ಅವಳಿಗೆ ಫಾರ್ಮುಲಾ ಮಿಲ್ಕ್ ಕೂಡ ತಗೊಂಡೋಗಿದ್ದೆ. ಸೊ ಅದನ್ನು ಫೀಡ್ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಅಂದರೆ ಈ ಥರ ಮಾಡ್ತಾ ಇರ್ತಾರೆ. ಸೊ ನೋಡಲಿಕ್ಕೆ ಕೂಡ ಖುಷಿ ಆಗ್ತಾ ಇರುತ್ತೆ. ಸೊ ಅಲ್ಲೇ ಪಕ್ಕದಲ್ಲಿ ಬೇರೆ ಪಾಪು ಕೂಡ ಇತ್ತು. ಸೊ ಅವರ ಜೊತೆ ಕೂಡ ಅಂದರೆ ಮಾತಾಡಲಿಕ್ಕೆಲ್ಲ ಟ್ರೈ ಮಾಡ್ತಾಯಿದ್ಲು ಅವಳು. ಇಲ್ಲಿ ನಾವು ನೆಕ್ಸ್ಟಿಗೆ ಒಂದು ಫಿಶ್ ಫ್ರೈ
ಆರ್ಡರ್ ಮಾಡಿದ್ದೆ. ಸೊ ಅದು ಸ್ವಲ್ಪ ಜಾಸ್ತಿ ಆಯಿತು, ಯಾಕಂದರೆ ಬಿರಿಯಾನಿ ಸ್ವಲ್ಪ ತಿಂದರೂ ನಿಮ್ಗೆ ಗೊತ್ತಿರ್ಬೋದು ಹೊಟ್ಟೆ ಫುಲ್ ಆಗುತ್ತೆ. ಬಟ್ ಫುಡ್ ಅಂತೂ ಚೆನ್ನಾಗಿತ್ತು. ಇಲ್ಲಿ ಇವರು ಪಾಪುವಿಗೆ ಅಂತ ಒಂದು ಬೇಬಿ ಕ್ಯಾರಿಯರ್ ಒಂದು ಆರ್ಡರ್ ಮಾಡಿದ್ವಿ. ಸೊ ಹಾಗಾಗಿ ಅದನ್ನು ಟ್ರಯಲ್ ಮಾಡಿ ನೋಡ್ತಾ ಇದ್ದಾರೆ ಯಾವ ರೀತಿ ಇದೆ, ಪಾಪುವಿಗೆ ಕಂಫರ್ಟೇಬಲ್ ಇದೆಯಾ ಏನು ಅಂತ. ಯಾಕಂದರೆ ಕೆಲವೊಮ್ಮೆ ಅಂದರೆ ಆಲ್ಮೋಸ್ಟ್ ನಾವು ಕೈಯಲ್ಲೇ ಇಟ್ಕೊಂಡು ಹೋಗ್ತೀವಿ, ಹಾಗೂ ತುಂಬ ಹೊತ್ತು ಇಟ್ಕೊಳ್ಬೇಕು ಅಂತ ಸಿಚುವೇಶನಲ್ಲಿ ಯೂಸ್ ಆಗ್ಬೋದು ಅಂತ ತಗೊಂಡ್ವಿ. ಅಂದರೆ ಈ ಸಂಜೆ ಹೊತ್ತಿಗೆ ಪಾರ್ಕಿಗೆಲ್ಲ, ಅಂದರೆ ಪಾಪು ಸ್ವಲ್ಪ ದೊಡ್ಡದಾಗ್ತಿದ್ದಾಳಲ್ಲ, ಸಂಜೆ ಹೊತ್ತಿಗೆ ಹೊರಗಡೆ ಎಲ್ಲ ಹೋಗುವಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ. ಹಾಗಾಗಿ ಇನ್ನು ಇವಳನ್ನು ಸ್ನಾನ ಕೂಡ ಮಾಡಿಸಬೇಕು. ಹಾಗೆ ಡ್ರೆಸ್ ಎಲ್ಲ ತೆಗೆದು ಇನ್ನು ಎಣ್ಣೆ ಹಚ್ಚಲಿಕ್ಕಿದೆ. ಎಣ್ಣೆ ಹಚ್ಚಿ ಒಂದು ನಿದ್ದೆ ಆದರೆ ಮತ್ತೆ ಎದ್ದೇಳ್ತಾಳೆ ಇವಳು. एक बोर्ड नेल पॉलिश बोर्ड है बंगारी नेल पॉलिश बोर्ड नेल पॉलिश बोर्ड है जो जा बोल तुले दाम अंपुनीर दादा अंपुनो वेरी गुड. ಇವಾಗ ಅಂದರೆ ಇದೇ ಥರ ಹಿಡ್ಕೊಂಡೆಲ್ಲ ನಿಂತ್ಕೊಳ್ತಾಳೆ, ಮತ್ತು ಆ ಕಡೆ ಈ ಕಡೆ ಹೋಗಲಿಕ್ಕೆ ಟ್ರೈ ಮಾಡ್ತಾಳೆ. ಅದೇ ಅಂದರೆ ಹಿಂದ್ಗಡೆ ಅಂದರೆ ಸ್ವಲ್ಪ ಇನ್ನೂ ಬಲ ಎಲ್ಲ ಬರಬೇಕಲ್ಲ, ಸೊ ಹಾಗಾಗಿ ಹಿಂದೆನೇ ಇರಬೇಕಾಗುತ್ತೆ. ಯಾಕಂದರೆ ಬೀಳ್ತಾರೆ ಸ್ವಲ್ಪ ಹಿಡ್ಕೊಳ್ಳಿಲ್ಲ ಅಂದರೆ. ಸೊ ಕೂತ್ಕೊಳ್ಳಿಕ್ಕೆ ಅಂದರೆ ಅವಳಿಗೆ ಒಮ್ಮೆ ನಿಂತ ಮೇಲೆ ಕೂತ್ಕೊಳ್ಳಿಕ್ಕೆ ಕೆಲವೊಮ್ಮೆ ಗೊತ್ತಾಗಲ್ಲ, ಕೆಲವೊಮ್ಮೆ ಮೆಲ್ಲ ಕೂತ್ಕೊಳ್ತಾಳೆ ಅವಳೇ. ಇಲ್ಲಾಂದರೆ ಎಲ್ಲಾದರೂ ಹಿಡ್ಕೊಂಡು ನಿಂತರೆ ಅಲ್ಲೇ ನಿಂತ್ಕೊಳ್ತಾಳೆ, ಮತ್ತು ನಮ್ಮನ್ನು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಿಚನಲ್ಲಿ ಇದ್ರೂ ಕೂಡ ಅಷ್ಟೇ, ಕಿಚನಲ್ಲಿ ಬಂದು ಎಷ್ಟು ನಾವು ಟಾಯ್ಸ್ ಕೊಟ್ಟರು ಕೂಡ ಆಟ ಆಡಲ್ಲ. ಅದರ ಬದಲು ನಿಂತ್ಕೊಳ್ಬೇಕು ಅವಳಿಗೆ, ಅಂದರೆ ಯಾರು ಇದ್ದರೂ ಅವರಿಗೆ ಸಪೋರ್ಟ್ ಕೊಟ್ಟು ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಳೆ. ಮತ್ತೇನಂದರೆ ಅವಳಿಗೆ ಕಿಚನಲ್ಲಿ ಬಂದರೆ ಇಲ್ಲಿ ಒಂದು ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಟ್ಟಿರ್ತೇನಲ್ಲ, ಸೊ ಆ ಸ್ಟ್ಯಾಂಡ್ ಹತ್ರನೇ ಹೋಗಬೇಕಂದ್ರೆ ಅದನ್ನು ತೆಗೆದು ಬಾಯಿಗೆ ಹಾಕ್ಬೋದಲ್ಲ ಅಂತ. ಸೊ ಬೇರೇನೂ ಅವಳಿಗೆ ಸಿಗುವ ಹಾಗೆ ಇಡ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಗೊತ್ತಿರ್ಬೋದು ಸ್ವಲ್ಪ ನಮಗೆ ಕೂಡ ಕೆಲವೊಮ್ಮೆ ಆ ಕಸ ಕಂಡಿರೋದಿಲ್ಲ, ಬಟ್ ಅವರ ಕೈಗೆ ಸಿಕ್ಕಿರುತ್ತೆ. ಸೊ ಇಲ್ಲಿ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೇನೆ. ಅಂದರೆ ಮೀನು ಸಾರೆಲ್ಲ ಇದ್ದರೆ ನಾನು ಅವತ್ತು ಮುಂಚಿನ ದಿವಸ ನೀರು ದೋಸೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಮೀನು ಸಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀರು ದೋಸೆ. ಮತ್ತೇನಂದರೆ ಇವತ್ತು ಊಟಕ್ಕೆ ಅಂದರೆ ಹೊರಗಡೆ ಹೋಗುವ ಅಂತ ನಾರಾಯಣ ಅಂತ ಹೋಟೆಲ್ ಇದೆ ಮಂಗಳೂರಲ್ಲಿ. ಅಂದರೆ ಫಿಶ್ ಊಟಕ್ಕೆ ತುಂಬ ಫೇಮಸ್ ಅಂತ ಹೇಳ್ತಾರೆ. ಇವರು ಕೂಡ ಹೇಳಿದರು ತುಂಬ ಒಳ್ಳೆಯದಿರುತ್ತೆ ಮೀನು ಫ್ರೈ ಎಲ್ಲ ಅಂತ. ಹಾಗಾಗಿ ಅಣ್ಣ ಕೂಡ ಬರ್ತೇನೆ ಅಂತ ಹೇಳಿದರು. ಸೊ ಅವರಂದರೆ ಶೂಟಿಂಗ್ ಎಲ್ಲ ಹೋಗಿರ್ತಾರೆ. ಸೊ ಆ ಟೈಮಲ್ಲಿ ಒಂದು 2-3 ವೀಕ್ಸ್ ಎಲ್ಲ ಆದರೆ ಪಾಪನ ನೋಡಲಿಕ್ಕೆ ಇವರಿಗೆ ಕೂಡ ಅವರು ಸಿಕ್ಕಿರೋದಿಲ್ಲ. ಸೊ ಆ ಥರ ಎಲ್ಲ ಬಂದಾಗ ಒಂದು ಮೂವಿಗೆ ಹೋಗ್ತೀವಿ, ಇಲ್ಲಾಂದರೆ ಮನೆಗೆ ಬರ್ತಾರೆ. ಸೊ ಇವತ್ತು ಮನೆಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ಮಧ್ಯಾಹ್ನ ಒಟ್ಟಿಗೆ ಊಟಕ್ಕೆ ಹೋಗ್ಬೇಕು, ನೋಡುವ ಯಾವ ರೀತಿ ಇದೆ ಅಂತ ನಾನು ಕೂಡ ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ನೀರು ದೋಸೆ ಕೂಡ ಅಷ್ಟೇ, ಕೆಲವೊಮ್ಮೆ ತುಂಬ ಈಸಿ ಆಗುತ್ತೆ. ನನಗೆ ಸ್ಟಾರ್ಟಿಂಗಿಂದ ಕೂಡ ಕೆಲವೊಮ್ಮೆ ತುಂಬ ಕಷ್ಟ ಆಗ್ತಾಯಿತ್ತು ನೀರು ದೋಸೆ. ಅಂದರೆ ಕೆಲವೊಮ್ಮೆ ಬೇಗ ಎದ್ದೇಳುತ್ತೆ, ಕೆಲವೊಮ್ಮೆ ಅಂಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಸ್ವಲ್ಪ ಬೇಗ ಆಯಿತು. ಸೊ ಪಾಪನ ಇಟ್ಕೊಂಡು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಇವರಿದ್ದರೆ ಅಷ್ಟು ಗೊತ್ತಾಗಲ್ಲ, ಯಾಕಂದರೆ ಅವರು ಹಾಲಲ್ಲಿದ್ದರೆ ಅಥವಾ ಅವರು ಇದ್ದಾಗ ಅವರು ಆಟ ಆಡಿಸ್ತಾ ಇರ್ತಾರೆ. ಒಬ್ಬಳೇ ಇದ್ದಾಗಂತೂ ಕೆಲವೊಮ್ಮೆ ಯಾವ ಕೆಲಸನೂ ಮಾಡಲಿಕ್ಕೆ ಬಿಡಲ್ಲ. ಯಾಕಂದರೆ ಅವಳಿಗೆ ನೋಡ್ಬೋದು ಇಲ್ಲಿ ಸ್ವಲ್ಪ ಅವಳು ಇಟ್ಕೊಳ್ಳಿಕ್ಕೆ ಬಂದಾಗ ನಾವು ಆ ಕಡೆ ಈ ಕಡೆ ಹೋದರೆ ತುಂಬ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳಿಗೆ ಅಂದರೆ ಕೈಯಲ್ಲಿ ಇಟ್ಕೊಳ್ಬೇಕು ಅಂತೆಲ್ಲ, ಬಟ್ ಒಂದು ಅವಳು ಹಿಡಿದು ನಿಂತ್ಕೊಳ್ಬೇಕು, ಅಥವಾ ಅವಳ ಎದುರುಗಡೆ ನಾವು ಕೂತಿರ್ಬೇಕು, ಆ ಥರ ಅವಳು. ಸೊ ನೋಡ್ಬೋದು ಕಿಚನ್ಗೆ ಬಂದರೆ ಇದನ್ನು ಕೊಟ್ಟಿರ್ತೇನೆ, ಸ್ವಲ್ಪ ಹೊತ್ತು ಆಟ ಆಡ್ತಾಳೆ, ಮತ್ತು ವಾಪಸ್ ಇದೇ ಥರ
ಇಲ್ಲಿ ಇವರು ದೀಪಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ನಾವು ದೇವರ ಸ್ಟ್ಯಾಂಡ್ ಕೂಡ ಚೇಂಜ್ ಮಾಡಿದ್ವಿ, ಯಾಕಂದರೆ ಅದು ತುಂಬ ಚಿಕ್ಕದಿತ್ತು ಅಂತ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಎಲ್ಲ ಇಡಲಿಕ್ಕೆ. ಸೊ ಹಾಗಾಗಿ ಅದು ಕೂಡ ಚೇಂಜ್ ಮಾಡಿದ್ವಿ, ನೋಡ್ಬೋದು. ಇಲ್ಲಿ ಒಂದು ಡಾಲ್ ಇವರು ಅಂದರೆ ದೀಪಾವಳಿಗೆ ಪಾಪುವಿಗೆ ಅಂತ ತಗೊಂಡು ಬಂದಿದ್ದಾರೆ. ಬಟ್ ಅವಳು ಈ ಥರದ್ದೆಲ್ಲ ಆಡೋದು ತುಂಬ ಕಡಿಮೆ, ಸ್ವಲ್ಪ ಹೊತ್ತು ಇಟ್ಕೊಳ್ತಾಳೆ ಅಷ್ಟೇ. ಟಾಯ್ ತುಂಬ ತಂದಿರ್ತಾರೆ, ಬಟ್ ಯಾವುದ್ರಲ್ಲೂ ಆಟ ಆಡಲ್ಲ. ಹಾಗಾಗಿ ಎಲ್ಲ ಅವಳ ಟಾಯ್ ಬಾಕ್ಸಲ್ಲಿ ಹಾಕಿ ಒಳಗಡೆ ಇಟ್ಟಿದ್ದೇನೆ. ಯಾಕಂದರೆ ಅವಳಿಗೆ ಬೇರೆ ಏನಾದರೂ ಕಿಚನಲ್ಲಿ ಏನಾದರೂ ಸಿಕ್ಕಿದರೆ, ಅಥವಾ ಇದು ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಅಂದ್ಕೊಳ್ತೀನಿ, ಯಾಕಂದರೆ ಅಂಥದ್ದೆಲ್ಲ ಅವರಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಟಾಯ್ ಇದ್ದರೂ ಕೂಡ ಟಾಯನ್ನು ಬಿಟ್ಟು ಈ ಥರದ್ದು ಬೇಕಾಗುತ್ತೆ ಅವರಿಗೆ. ಸೊ ಈ ಥರದ್ರಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ಬಟ್ ಯಾವುದಾದ್ರೂ ಕೂಡ ಅಷ್ಟೇ, ಒಂದು ಸ್ವಲ್ಪ ಹೊತ್ತಷ್ಟೇ ಅದರಲ್ಲಿ ಆಟ ಆಡ್ತಾರೆ, ಮತ್ತು ವಾಪಸ್ ಬೋರ್ ಆಗುತ್ತೆ ಅವರಿಗೆ. ಇವಳು ನೋಡಿ ಫುಲ್ಲು ಬೇವತ್ತು ಹೋಗಿದ್ದಾಳೆ. ಅಂದರೆ ಕಿಚನಿಗೆ ಬಂದರೆ ಫ್ಯಾನ್ ಎಲ್ಲ ಇರೋದಿಲ್ಲಲ್ಲ. ಸೊ ಸ್ವಲ್ಪ ಹೊತ್ತಿಗೆ ಈ ಥರ ಫುಲ್ ಸ್ವೆಟ್ ಆಗ್ತಾಳೆ ಅವಳು. ಸೊ ಇವಾಗ ಇಲ್ಲಿ ಇವರು ದೀಪ ಇದ್ದಾರಲ್ಲ, ಸೊ ಹಾಗಾಗಿ ಇಲ್ಲೇ ತಂದು ಬಿಟ್ಟಿದ್ದೇನೆ, ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡುವ ಅಂತ. ಮತ್ತು ಅವಳಿಗೆ ನಿದ್ದೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೂ ನಿದ್ದೆ ತುಂಬ ಬರ್ತಾಯಿದ್ರೆ ನಾನು ಮಲಗಿಸ್ತೇನೆ, ಇಲ್ಲಾಂದರೆ ಟೈಮ್ ಇದ್ದರೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸ್ತೇನೆ. ಯಾಕಂದರೆ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಬೇಕು, ಅವಳಿಗೆ ಫುಡ್ಡು ಕೊಡಬೇಕು, ಫುಡ್ಡು ಕೊಡ್ತೀನಿ, ಇಲ್ಲಾಂದರೆ ಸ್ನಾನ ಮಾಡಿಸ್ತೀನಿ. ಎರಡು ಕೂಡ ಮಾಡೋದು ಒಂದೇ ಟೈಮಲ್ಲಿ ಕಷ್ಟ. ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಸಡನ್ ಆವಾಗನೇ ಸ್ನಾನ ಮಾಡಿಸ್ಲಿಕ್ಕೆ ಆಗಲ್ಲ, ಮಾಡಿಸಬಾರ್ದು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಬೆಳಗ್ಗೆ ಫುಡ್ ಕೊಟ್ಟ ಮೇಲೆ ಬೇಗ ಮಲಗಿದರೆ ಮಲಗ್ತಾಳೆ, ಇಲ್ಲಾಂದರೆ ನಿದ್ದೆ ಆದಮೇಲೆ ಮತ್ತು ಎದ್ಮೇಲೆ ಆ ಗ್ಯಾಪಲ್ಲಿ ಸ್ನಾನ ಮಾಡಿಸೋದು ನಾನು. ಇಲ್ಲಿ ನೋಡ್ಬೋದು ಈ ಥರ ಇವಾಗಂತೂ ಕೂತ್ಕೊಳ್ಳೋದಿಲ್ಲ, ಈ ಥರ ನಿಂತ್ಕೊಳ್ಬೇಕು ಅವಳಿಗೆ ಅಷ್ಟೇ. ಇಲ್ಲಿ ಅಂದರೆ ಅವಳ ಬಾಟಲ್ ಇತ್ತು, ಸೊ ಇದು ಅವಳದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಬಟ್ ನನಗೆ ಅದು ಫುಲ್ ಮುಚ್ಚಳ ನಾನು ಆಡ್ತಾ ಇಟ್ಟಿರೋದು ಗೊತ್ತೇ ಇರಲಿಲ್ಲ. ಸೊ ಹಾಗಾಗಿ ನೀರು ಫುಲ್ಲು ಚೆಲ್ತು. ನೋಡಿ ಅದನ್ನು ಯಾವ ಥರ ಮಾಡ್ತಾ ಇದ್ದಾಳೆ ಅಂತ. ಸ್ವಲ್ಪ ಅಂದರೆ ಮಕ್ಕಳಿರೋ ಮನೇಲಿ ಎಷ್ಟು ನಾವು ಜಾಗ್ರತೆಯಿಂದ ಇದ್ದರೂ ಕೂಡ ಸಾಕಾಗಲ್ಲ. ಸ್ವಲ್ಪ ನಾವು ಆ ಕಡೆ ಈ ಕಡೆ ಅಂದರೆ ಸರಿಯಾಗಿ ಆಟ ಆಡ್ತಿರ್ತಾರೆ, 1 ನಿಮಿಷ ಆ ಕಡೆ ಈ ಕಡೆ ಹೋದಾಗ ಏನಾದರೂ ಮಾಡ್ತಾರೆ. ಅದು ಇನ್ನಂತೂ ಕೇಳೋದೇ ಬೇಡ. ಸ್ವಲ್ಪ ದೊಡ್ಡದಾಗ್ತಾ ಇವಾಗ ಇಲ್ಲಿ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. दशरथनंदन राम 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 दशमुखमर्दन राम 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 दशरथनंदन राम 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 दशमुखमर्दन राम 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 ಇನ್ನು ಕೆಲವರು ಕೇಳಿದರು ಅವಳಿಗೆ ಏನೆಲ್ಲ ಫುಡ್ ತಿನ್ನಿಸ್ತೀರಂತ. ಸದ್ಯಕ್ಕೆ ನಾನು ಅಂದರೆ ಬ್ರೇಕ್ಫಾಸ್ಟಿಗೆ ಏನಾದರೂ ರೈಸ್ ಐಟಮ್ ಎಲ್ಲ ಮಾಡಿದರೆ ಅದು ಕೂಡ ಸ್ವಲ್ಪ ಅವಳಿಗೆ ಕೊಡ್ತೀನಿ. ಯಾಕಂದರೆ ಅವಳಿಗೆ ಕೂಡ ರೈಸ್ ಐಟಮ್ ಇಷ್ಟ ಆಗುತ್ತೆ. ಅದರ ಜೊತೆಗೆ ಇವಾಗಿಂದನೇ ಸ್ವಲ್ಪ ಟೇಸ್ಟ್ ಎಲ್ಲ ಗೊತ್ತಾಗಲಿ ಅಂತ. ಇನ್ನೊಂದೇನೆಂದರೆ ಅವಳ ಫುಲ್ ಫುಡ್ ರೂಟೀನ್ ಲಾಗ್ ಒಂದು ನಾನು ಸಪ್ರೇಟಾಗಿ ಮಾಡ್ತೀನಿ. ಹಾಯ್ ಹಾಯ್ ಬಾಬಾ ಅಮ್ಮು. ಹಾಯ್ ಹಾಯ್ ಅಮ್ಮು. ಮಧ್ಯಾಹ್ನ 1:15 ಆಗ್ತಾ ಸ್ವಲ್ಪ ಹಸಿವು ಜಾಸ್ತಿ ಆಗ್ತದೆ. ಬೆಳಿಗ್ಗೆ ನೀರು ದೋಸೆ ತಿಂದದ್ದು, ಅದು ನೀರಿನಾಗೆ ಕರಗಿತು, ಅದು ರಪ್ಪ ಕರಗುದು. ಆದರೆ ನೀರು ದೋಸೆ ಮೀನು ರಸಕ್ಕೆ ತುಂಬಾ ಚಂದ ಆಗ್ತದೆ. ನೀರು ದೋಸೆ
ನೀರು ದೋಸೆ, ಕೆಲವೊಮ್ಮೆ ಇದು ಪುಂಡಿ ಅಥವಾ ಇಡ್ಲಿ ಈ ಥರ ಎಲ್ಲ ತುಂಬ ಚೆಂದ ಆಗ್ತದೆ. ಕೋಳಿ ರಸಕ್ಕೆ ತುಂಬ ಚೆಂದ ಆಗ್ತದೆ. ಮತ್ತು ಕೋಳಿ ರಸಕ್ಕೆ ಸೇಮೆ ಶಾವಿಗೆ ತುಂಬ ಚೆಂದ ಆಗ್ತದೆ. ಶಾವಿಗೆ ಒಮ್ಮೆ ಮಾಡಬೇಕು, ಅದಕ್ಕೆ ತೆಂಗಿನ ಹಾಲು ಇನ್ನೂ ತುಂಬ ಚೆಂದ ಆಗ್ತದೆ. ನನಗೆ ಅದು ಫೇವರೇಟ್. ಚಿಕ್ಕ ವಯಸ್ಸಿನಿಂದ ಜಾಸ್ತಿ ಅದನ್ನೇ ತಿಂತಿದ್ದೆ. ಈಗ ಅದೇ ಅಲ್ಲಿ ತೆಂಗಿನ ಮತ್ತು ಬೆಲ್ಲೆಲ್ಲ ಹಾಕಿ ಅದೊಂದು ಹಾಲು ಮಾಡ್ತಾರೆ, ಸೂಪರ್ ಆಗ್ತದೆ. ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಈಗ ಆಲ್ಮೋಸ್ಟ್ ಹತ್ರ ಆಗ್ತಾ ಬಂದ್ವಿ ನಾವು. ನಿಮಗೆ ಅಲ್ಲಿ ರೀಚ್ ಆದ್ಮೇಲೆ ಅಲ್ಲಿ ಇದ್ದು ಮೀನಿದ್ವು ಎಂತ ಸ್ಪೆಷಲ್, ಯಾಕಂದ್ರೆ ನಾರಾಯಣ ಹೋಟೆಲಲ್ಲಿ ಮೀನು ತುಂಬ ಸ್ಪೆಷಲ್. ಅದಕ್ಕೊಂದು ಹುಡಿ ಹಾಕ್ತಾರೆ, ಅದು ತುಂಬ ಭಯಂಕರ ಫೇಮಸ್. ಅದು ತುಂಬ ರಶ್ ಇರ್ತದೆ. ನೋಡುವ, ಹೋಗಿ ಬರೋ. ನಮಸ್ತೆ, ಸೌಖ್ಯನೇ? ಅಲ್ಲೇ ಗದ್ದೆ ಗದ್ದೆ ಮುಂದೆ ಉಂಟು ಬಂದಿದ್ದೆ ಜನ ಜೈನ ಅತ್ತೆ ಬರ ದೀನ ದೆಪ್ಪರೆ ಅಲ್ಲಿ ಅಂತ ಉಂಟ ಗೊತ್ತಿದೆ ಅಂಚೆ ತಗೊಂಡೆ ಟ್ರೈನಿಂಗ್ ಮೆಲ್ಲ ಮೆಲ್ಲ ಮೆಲ್ಲ. ಅದು ದೈದೆ ನಾವಲ್ಲಿ ಊಟ ಎಲ್ಲ ಆಗಿ ಅಲ್ಲಿಂದ ಫಾರಮಲ್ಲಿ ಹೋಗಿದ್ವಿ. ಅಂದರೆ ದೀಪಾವಳಿ ಟೈಮಲ್ಲಿ ಹೋಗಿರುವಂಥದ್ದು, ಏನಾದರೂ ಆಫರ್ ಇದ್ದರೆ ನೋಡುವಂತ. ಸೊ ಅಲ್ಲಿಂದ ಇದು ನಮ್ಮದು ಪರಿಚಯದವರ ಮನೆ, ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿಗೆ ಹೋಗಿದ್ವಿ, ಯಾಕಂದರೆ ನಾವು ಮುಂಚೆ ಮಂಗಳದೇವಿಯಲ್ಲಿ ಇದ್ವಿ ರೆಂಟಲ್ಲಿ. ಸೊ ಗೊತ್ತಿರ್ಬೋದು, ಇವರ ಮನೆಗೆ ಹತ್ತಿರವಾಗಿದ್ವಿ. ಸೊ ಅದಾದಮೇಲೆ ಸ್ವಲ್ಪ ಇವಾಗ ಉರುವದಲ್ಲಿರೋದು. ಸೊ ಆ ಕಡೆ ಹೋದಾಗೆಲ್ಲ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಪಾಪು ಅವಳಿಗೆ ಭಜನೆ ಅಂದರೆ ತಾಳದ ಸೌಂಡು, ಮ್ಯೂಸಿಕ್ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವಳು ಅಲ್ಲೇ ಹತ್ತಿರ ಹೋಗಿ ಅವಳನ್ನು ಇಟ್ಕೊಂಡು ನೋಡ್ತಾ ಇದ್ಲು, ಕೇಳ್ತಾ ಇದ್ಲು. ಸೊ ನೋಡ್ಬೋದು ನೀವು. ಸೊ ಅವಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಭಜನೆ ಹಾಡ್ತಾ ಇದ್ಲು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.